ಬರುವುದೇ ನಿಮಗಾಗಿ. ಪಾರ್ವತಿ ರಾಜ್ಕುಮಾರ್ ಬಂದಿರೋ ರಾಜ್ಕುಮಾರ್ ಬಂದಾರಂತಾರಲ್ಲ ಅಂತ ಅವ್ರಿಗೆ ನಾನಲ್ಲ ನನ್ನ ಹಾಗೆ ನನ್ನ ಬಿಂಬ, ಬನ್ನಿ 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 ಬನ್ನಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ ಬಾಳುವೆರೆಲ್ಲ ಹಾಯಾಗಿ. ಅದು ಒಂದು ಮರಿಲಾರದ ಘಟನೆ ನಡೀತು. ಮಂಡ್ಯ ಕ್ಯಾಂಪು, ಅದು ಚಿತ್ರದುರ್ಗದ ಕಂಪನಿ, ಈಗ ಸದ್ಯ ಬೆಂಗಳೂರಲ್ಲೇ ಐತಿ ಕಂಪನಿ. ಅದು ಕುಮಾರೇಶ್ವರ ನಾಟಕ ಸಂಘ, ಅದೇ ಮಂಡ್ಯ ಕ್ಯಾಂಪ್ ಮಾಡಿದ್ರು. ನನ್ನ ಕರೆಸಿದ್ರು. ಆ ಊರು ತುಂಬ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ ರಾಜ್ಕುಮಾರ್. ನನ್ನ ಪೋಸ್ ಹಿಂಗೆ ಕೊಟ್ಟಿದ್ದು ದೊಡ್ಡ ಪೋಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅನ್ನಾಗ ನಡೀತಾ ಇದೆ ನಾಟಕ. ರಾಜ್ಕುಮಾರ್ ಅವರು ಗಾಜನೂರ್ಗೆ ಹೋಗ್ತಾ ಇದ್ರಂತೆ ಕಾರಲ್ಲಿ. ಏನೋ ಇದು ಊರು ತುಂಬ ಎಲ್ಲ ನನ್ನಾಗೆ ಇದ್ದಾನಲ್ಲ ಇವನು, ನೋಡ್ಕೊಂಡು ಹೋಗೋಣ ಥಿಯೇಟ್ರ್ ಹತ್ರ ಹೋಗಿ ಡ್ರೈವರ್ಗೆ ಹೇಳಿದ್ರು. ಅಯ್ಯೋ ಅದು ಬಸ್ ಸ್ಟ್ಯಾಂಡಲ್ಲಿದೆ ಅಪ್ಪಾಜಿ, ಅಲ್ಲೋಗ್ಬಿಟ್ಟು ನಿಮ್ಮನ್ನ ಯಾರು ಗುರ್ತಿಡ್ದ್ಬಿಟ್ಬಿಟ್ರೆ ಆಮೇಲೆ ಅಲ್ಲೊಬ್ಬ ರಾಜ್ಕುಮಾರ್ ಇಲ್ಲೊಬ್ಬ ರಾಜ್ಕುಮಾರ್, ನನ್ನ ಗತಿ ಅನ್ನೋ ನಂದು ಡ್ರೈವರ್, ನನ್ನ ಗತಿ ಅನು. ಯಾರು ಬಾಡಿಗಾರ್ಡೆಲ್ಲ ಏನಿಲ್ಲ, ಒಬ್ಬನೇ ಬಂದಿದ್ದೀನಿ. ಆವಾಗ ಮತ್ತೆ ನೋಡೋಣ ಬರ್ರಿ ಅಂತ ಹೋದ. ಏನೇ ಅದು ಊರು ಜನ ಎಲ್ಲ ನೋಡ್ತಾರೆ, ನಾನು ನೋಡ್ಬಾರ್ದೇನೆ ಅವ್ರನ್ನ ಅಂದ್ಕೊಂಡು ಹೋದ್ರಂತೆ. ವಾಪಸ್ ಬರುವಾಗ ಅದು ಮಧ್ಯರಾತ್ರಿ 3 ಗಂಟೆ ಬರ್ತಾ ಇದ್ದಾರೆ. ಕರೆಂಟ್ ಹೋಗ್ಬಿಟ್ಟಿದೆ, ಸಣ್ಣದಾಗಿ ಮಳೆ ಬರ್ತಾ ಇದೆ. ಇವ್ರಿಗೆ ಗೊತ್ತು, ಮೊದಲೇ ನಾಟಕದವರು ಅಣ್ಣವರು, ಈಗ ಹೊಡಿಯೋ ಥಿಯೇಟ್ರ್ ಹತ್ರ. ಅಪ್ಪಾಜಿ ಈಗ ಯಾರು ಇರ್ತಾರೆ, ಎಲ್ಲ ಮಲ್ಕೊಂಡಿರ್ತಾರಲ್ಲಿ, ನೀನು ಹೊಡಿಯಪ್ಪ. ಓಡೋದು ಥಿಯೇಟ್ರ್ ಹತ್ರ. ಅಲ್ಲಿ ಫಕೀರೇಶ ಅನ್ನೋನು ಒಬ್ಬನು ಥಿಯೇಟ್ರ್ ಕಾಯೋನು, ಪಾರ ಮಾಡೋನು ಅಂತಾರೆ ಅವನಿಗೆ, ವಾಚ್ಮನ್ ಥರ ಅವನೊಬ್ಬನು ಕಾಯ್ತಾನೆ. ಅವನು ಹಗಲೊತ್ತು ಮಲಗಿಬಿಡ್ತಾನೆ. ಅವನು ಅಷ್ಟೇ ಡ್ಯೂಟಿ, ನೈಟು ಥಿಯೇಟ್ರ್ ಕಾಯೋದು. ಬ್ಯಾಟ್ರಿ ಹೊಡ್ಕೊಂತ ಇದು ಮಾಡ್ಕೊಂತ ಕುಂತಾನ. ಅವ್ನು ಹಿಂಗೆ ತೂರ್ಸ್ಕೊಂತ ಕುಂತಿದ್ದಂತ. ಅಣ್ಣವರು ಟವಲ್ ಕಟ್ಕೊಂಡಿದ್ರು, ಇದು ಹಿಂಗೆ ತಲೆಗೆ. ಹೋಗ್ಬಿಟ್ಟು ಏನಪ್ಪ ಆ ರಾಜ್ಕುಮಾರ್ ಪಾತ್ರ ಮಾಡೋನು ಎಲ್ಲಿದ್ದಾನೆ? ಈಗ ರಾಜ್ಕುಮಾರ್ ಅವರೇ ಅಂದಾನ ಅವನು. ಇವರು ಟವಲ್ ಬಿಚ್ಚು, ನಾನೇ ಅಪ್ಪ ರಾಜ್ಕುಮಾರ. ಅಯ್ಯೋ ಅಪ್ಪಾಜಿ ಏನಪ್ಪಾಜಿ ನೀವು ಇಲ್ಲ ನೋಡ್ಬೇಕನ್ನಿಸ್ತಪ್ಪ, ಊರು ಜನ ಎಲ್ಲ ನೋಡ್ತಾರೆ. ಇಲ್ಲೇ ಇದ್ದಾನೆ ಮಲಗಿದ್ದಾನೆ, ಎಬ್ಸ್ಕೊಂಬರ್ತೀನಿ ಇರೋ ಅಪ್ಪಾಜಿ ಅಂತ. ಬೇಡ ಎಬ್ಬಿಸ್ಬಾರ್ದು ಮಲಗಿದವ್ರನ್ನ, ಪಾಪ ತೋರಿಸ್ಬಿಡಿ ಎಲ್ಲಿದ್ದಾನೆ, ದೂರದಿಂದ ನೋಡ್ತೀನಿ. ಆ ಪುಣ್ಯಾತ್ಮ ಅದು ಮೊದಲೇ ಪಕ್ಕದಲ್ಲಿ ಲಾಡ್ಜು, ಅದಕ್ಕೆ ಬಾಗಿಲನೆಲ್ಲ ಕಿಟಕಿರಿಲ್ಲ ಅಂತ ಲಾಡ್ಜು. ನಮ್ಗೆ ಇನ್ನೇನು ಕಲಾವಿದ್ರಿಗೇನು ಐಶ್ವರ್ಯ ಕೊಡ್ತಿದ್ರ, ಅದು ಬಾಡಿಗೆ ಯಾವಾಗ ನಾವು ಕೊಟ್ಟಾಗ ಇಸ್ಕೋಬೇಕು ಅವರು ಕಲೆಕ್ಷನ್ ಆದಾಗ. ಅದು ಖಾಲಿ ಇರ್ತಿತ್ತು ಆವಾಗ. ನಾನು ಹಿಂಗೆ ಕಿಟಕಿ ಇಲ್ಲಿಂದನೇ ಕಾಳ್ತಿದ್ದೆ, ಬ್ಯಾಟ್ರಿ ಹೊಡೆದು ನನ್ನ ಅಡಿಯಿಂದ ಮುಡಿಯೋವರೆಗೂ ಅಣ್ಣವ್ರು ಹಿಂಗೆ ಮಲಗಿದ್ನಂತೆ ನಾನು. ಆಹಾ, ಮಲಗೋದು ನನ್ನ ಸ್ಟೈಲಲ್ಲೇ ಮಲಗಿದಾನಲ್ಲ ಯಾವನು. ಇದೆಲ್ಲ ಕಣ್ಣು ತುಂಬ ನೋಡ್ಬಿಟ್ಟು ಬ್ಯಾಟ್ರಿ ಹಾಕಿ, ದೇವ್ರು ಚೆನ್ನಾಗಿಟ್ಟಿಲ್ಲಪ್ಪ ಫಕೀರೇಶ ಬಪ್ಪ ಅಂತ ₹100 ಜೋಬಲ್ಲಿ ಅವನಿಗಿಟ್ಟು, ಪರವಾಗಿಲ್ಲ ಕಣೆ ದೇವ್ರು ಚೆನ್ನಾಗಿಟ್ಟಿರಲ್ಲಪ್ಪ, ಒಳ್ಳೇದಾಗಲಿ ನಿಮಗೆ ಅಂತ ಹೋಗ್ಬಿಟ್ಟಿದ್ದಾರೆ. ಇವನು ಬೆಳಕರೆದು ನನಗೆ, ನೀನೇ ರಾಜ್ಕುಮಾರ್ ಹೋಗಂತ, ನೀವು ರಾತ್ರಿ ಇರ್ಬೇಕಿತ್ತು ನೀನು. ಏನಯ್ಯ ನೋಡಿದೆ, ನಾನು ಮಲಗಿದಾಗ ನನ್ನ ಅಂಗಾಂಗಗಳನ್ನೇನಾದ್ರು ನೋಡಿದ್ನ ಇವನು? ಯಾಕೆ ಇವನು ಹಿಂಗೆ ನನಗೆ ಅಸಹ್ಯ ಮಾಡ್ತಾನೆ, ರಾತ್ರಿ ಇರ್ಬೇಕಿತ್ತು. ನೀನೇ ರಾಜ್ಕುಮಾರ್ ಹೋಗ ಅಂತಿದ್ದವನು ನನಗೆ. ನಮ್ಮೂರ ಕಡೆನೋ ಹುಡುಗ ಅವನು. ಹಿಂಗೆಲ್ಲ ಹೇಳ್ತಾನಲ್ಲಪ್ಪ, ಏನು ನೋಡಿದ್ದಾನೆ, ಏನೋ ಹೇಳಲ್ಲ ನಾನು ಅಂತಿದ್ದ. ವಾರ ಗಂಟ್ಲಿ, ತಿಂಗಳ ಗಂಟ್ಲಿ, ವರ್ಷ ಗಂಟ್ಲಿ ಹೋದರೂ ಹೇಳವಲ್ಲ ಅವನು, ಹೇಳವಲ್ಲ. ಅದು ಅವ್ರು ಹೇಳ್ಬಿಟ್ರೆ ಯಾರಿಗೂ ಹೇಳ್ಬಿಡಪ್ಪ ಒಳ್ಳೇದಾಗಲಿ, ಅದು ಪಾಲಿಸ್ತಾ ಇದ್ದಾನೆ ಅವನು. ಆಮೇಲೆ ಅವನ ಕಾಯಿಲೆ ಬಂದು ಸಾವು ಬರೋಕ್ಕೆ ಶುರುವಾದಂಥ ಸಂದರ್ಭ. ಇನ್ನೊಂದು ಯಾವುದೋ ಊರಾಗ ಸಿಕ್ಕ. ಮತ್ತು ಅದೇನೋ ನೋಡೇನಂದಲ್ಲೇ ಏನು ಹೇಳಪ್ಪ. ಮತ್ತು ಅವನು ಸಾಯಕ್ಕಾಗ ಕುಂತಾಗ ಹಿರಿಯರ ಆಸ್ತಿಯಲ್ಲಿಟ್ಟು ಹೇಳಪ್ಪ ಅಂತಾರಲ್ಲ, ಹಂಗೆ ಹೋಗಿ ಕುಂತೆ ಅವ್ನು ಮುಂದೆ. ಅವರಪ್ಪ ಖುಷಿ ಆಯಿತು ನಾವು ಹೋಗಿದ್ದಕ್ಕೆ. ಜೂನಿಯರ್ ರಾಜ್ಕುಮಾರ್ ಬಂದ ನೋಡೋ ನಿನ್ನ ಗೆಳೆಯ ಹೇಳೋ. ಅವನು ಹಿಂಗೆ ಕಂಡ್ಬಿಟ್ಟು, ಏನಾಯ್ತು ಹೇಳಪ್ಪ, ಅವತ್ತು ನೋಡೇನಂದಲ್ಲ. ಏನು ನೋಡ್ದೆ? ರಾಜ್ಕುಮಾರ್ ಅಪ್ಪಾಜಿ ಬಂದಿದ್ರು ನನ್ನ ನೋಡೋಕ್ಕ. ಅಯ್ಯೋ ಮುಂಡೆದೆ, ಹೇಳ್ಬಾರ್ದವನು. ನನ್ನ ಜೀವನಕ್ಕೆ ಒಂದು ಏನು ಸಾಕ್ಷಿ ಇಲ್ಲ ಅಲ್ಲವಯ್ಯ, ಹೆಂಗಯ್ಯ ನಾನು ರಾಜ್ಕುಮಾರ್ ನನ್ನ ನೋಡಿದಾರಂತ ಹೇಳಲಿ ಅಂತ ನಾನು. ಇಲ್ಲ ಯಾರಿಗೂ ಹೇಳ್ಬೇಡ ಅಂದರು. ಟವಲ್ ಕಟ್ಕೊಂಡಿದ್ರು, ಗಾದ್ನೂರ್ಗೆ ಹೋಗಿದ್ರು ಅಂತೆ. ಊರು ತುಂಬ ನಿನ್ನ ಪೋಸ್ಟರ್ ನೋಡಿ ನಿನ್ನ ನೋಡ್ಬೇಕು ಅನ್ನಿಸ್ತಂತೆ. ಬಂದು ನೋಡ್ಕೊಂಡು ಹೋದ್ರು. ಹೆಂಗೆ ನೋಡಿದ್ರು? ಮಲಗಿದ್ದೆಲ್ಲ ನೀನು ಅಲ್ಲಿ
ಅಲ್ಲೇ ನೋಡ್ಕೊಂಡು ಬ್ಯಾಟ್ರಿ ಹೊಡೆದು ನೋಡ್ಕೊಂಡು ಹೋದ್ರು. ಅಯ್ಯೋ ರಾಮ ಹಿಂಗಾಯ್ತಲ್ಲಪ್ಪ ಅಂತ. ಇದು ಸತ್ಯ ಅನ್ನೋದು ರಾಜ್ಕುಮಾರೇ ನನಗೆ ಹೇಳ್ಬೇಕಲ್ಲ. ಅದನ್ನು ನಾ ಹೆಂಗೆ ಇದು ಮುಂದೆ ಒಂದು ಯೋಗ ಬಂತು. ಶಿವರಾಜ್ ಕುಮಾರ್ ಅವರು ಹುಬ್ಬಳ್ಳಿಗೆ ಬಂದಿದ್ದರು ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ. ಅಲ್ಲಿ ನಾನೊಂದು ಯಾವುದೋ ಕೆಲಸಕ್ಕೆ ಹೋದಾಗ ನನ್ನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತು ಶೋ ಇತ್ತು, ಡ್ಯಾನ್ಸ್ ಇತ್ತು ಅವ್ರದ್ದು, ನಾಟಕದಾಗ ಗೆಸ್ಟ್ ಆಗಿದ್ದರು. ನನಗೊಂದು ಏನೋ ಮಾಡೋ ಅಂತ ಅಂದ್ಬಿಟ್ರು. ನಾನು ಸುಮ್ಮನೆ ಒಂದು ಕಾಶಿ ಪಂಜ ಹಾಕೊಂಡು ಒಂದು ಸಂಪತ್ ಸವಲ್ ಹಾಡು ಒಂದು ಡ್ಯಾನ್ಸ್ ಮಾಡಿಬಿಟ್ಟೆ. ಇಬ್ಬರು ಸೇರು ಶಿವಣ್ಣ ಭಾರಿ ಖುಷಿ ಆಗಿಬಿಟ್ರು ಮೇಕಪ್ಪಲ್ಲಿ ನನ್ನ ನೋಡಿ. ಅಪ್ಪಾಜಿ ನೋಡಿದಾರ ನಿಮ್ಮನ್ನು ಅಂತ. ಅಪ್ಪಾಜಿನ ನಾವು ನೋಡೀವಿ, ಅಪ್ಪಾಜಿ ನಮ್ಮನ್ನು ನೋಡಿಲ್ಲ ಅಂದೆ. ಯಾಕಂದ್ರೆ ಸಾಕ್ಷಿ ಇಲ್ವಲ್ಲ ನಮ್ಮ ಹತ್ರ ಅಂತ. ಸರಿ ನಾನು ಬನ್ನಿ ಬೆಂಗಳೂರಿಗೆ, ನಾನು ಪರಿಚಯ ಮಾಡಿಸ್ತೀನಿ. ಸುಮ್ಮನೆ ಹೇಳ್ಬಿಟ್ರಿಪ್ಪ ಅಲ್ಲೇ ಅಲ್ಬಿಟ್ಟು ಆಮೇಲೆ ಯಾರನ್ನ ಕೇಳ್ಕೊಂಬರೋಣ, ಯಾವನ ಹೊಡ್ಸ್ಕೊಂಡು ಬಂದೇವಿ ಎಷ್ಟೋ ಸಲ. ಇಲ್ಲ ಇಂಥ ದಿನ ಅಂತ ಡೇಟ್ ಕೊಟ್ಟರು. ಇಂಥ ದಿನ ನನ್ನದೇ ಪಿಕ್ಚರ್ ಪೂಜೆ ಇದೆ, ಅಪ್ಪಾಜಿ ಮನೇಲಿರ್ತಾರೆ, ನಾನು ಹೇಳ್ತೀನಿ, ವಜ್ರೇಶ್ವರಿ ಆಫೀಸಿಗೆ ಬಂದು ನನ್ನ ಅಲ್ಲಿ ಹೇಳು, ಅವ್ರು ಕರ್ಕೊಂಬರ್ತಾರೆ ಅಂತ. ಕರೆಕ್ಟಾಗಿ ವಜ್ರೇಶ್ವರಿ ಆಫೀಸಿಗೆ ಹೋದೆ. ನೋಡಪ್ಪ ಹಿಂಗೆ ಹುಬ್ಳಿಯಿಂದ ಶಿವಣ್ಣ ಹೇಳಿದ್ದಾರೆ, ನಾನು ಬಂದಿದ್ದೀನಿ ಕೇಳಿ ಅವರು. ಮತ್ತು ಆವಾಗಿಂದ ಇದು ಅಲ್ಲ ಕಾಲು ಫೋನ್ ಮಾಡಿ ಅದು ಕೇಳಿದರು. ಇದು ಕಳಿಸು ಅಂತಂದರು. ಸುಂದರೇಶ್ ಅಂತ ಡ್ರೈವರು ನಾನು ಕರ್ಕೊಂಡು ಹೋಗಿ ಕಾರ್ನಾಗ, ಅಣ್ಣವ್ರ ಮನೆ ಕಾರ್ನಾಗ ನಾನು ಹೋಗಿ ಗೇಟ್ನಾಗ ಒಳಗೆ ಕುಂತೆ. ಅಣ್ಣವ್ರಲ್ಲೇ ಕಣ್ಣು ತುಂಬ ನೋಡ್ತಾ ಇದ್ದೀನಿ ಅವ್ರನ್ನ. ನಾನು ನೋಡ್ತಾ ಅವ್ರನ್ನೆಲ್ಲ ಆನಂದ ಪಡ್ತಾ ಇದ್ದೀನಿ. ಆ ಹೊಸ ಬಿಲ್ಡಿಂಗ್ ಅದು ಸದಾಶಿವನಗರದಲ್ಲಿ, ಇನ್ನೂ ಕಾಂಪೌಂಡ್ ದೊಡ್ಡದಿರಲಿಲ್ಲ ಅವಾಗ. ರೋಡ್ನಾಗಿರೋರೆಲ್ಲ ಕಾಣ್ತಿದ್ರು ಅವಾಗ, ಸಣ್ಣ ಕಾಂಪೌಂಡ್ ಇತ್ತು. ಹಾಗೆಲ್ಲ ಇದು ಮಾಡ್ತಾಯಿದ್ರು. ಶೂಟಿಂಗ್ ಆಶೆಗೊಬ್ಬ ಮೇಷಗೊಬ್ಬ ಸಿನಿಮಾ ಪೂಜೆ ಮುಹೂರ್ತ ಶೂಟಿಂಗು ಇತ್ತು. ಶೂಟಿಂಗು ಚಲೋ ಆಯ್ತು. ಲೋಕೇಶು, ಉದಯಶಂಕರು, ಎಲ್ಲ ದೊಡ್ಡವರಿದ್ದರು. ಆಮೇಲೆ ಬರೋರು ಹೋಗೋರು ಅಂತೂ ಲೆಕ್ಕ ಇಲ್ಲ. ಅಣ್ಣವ್ರನ್ನ ಮಾತಾಡ್ಸೋಕ್ಕೆ ದೊಡ್ಡವರೆಲ್ಲ ಬರೋರು ಹೋಗೋರು. ನನಗೆ ಒಂದು ಕಡೆ ನಾನು ಪಾಡಿಗೆ ನಾನು ನೋಡ್ಕೊತ ಆನಂದ ಪಡ್ತಾಯಿದ್ದೆ ಅವ್ರನ್ನ. ಹಂಗೆ ಚಹಾ ಬೇಕಾದಾಗ ಚಹಾ ಕೊಡೋರು, ಊಟ ಬೇಕಾದಾಗ ಊಟ ಕೊಡೋರು, ಉಂಡ್ಕಂತ ಅಣ್ಣವ್ರು ತುಂಬ ನೋಡ್ತಿದ್ದೆ. ನೋಡಿಲ್ಲಲ್ಲ ಅವ್ರನ್ನ ನಾನು ನೋಡ್ತಾ ಇದ್ದೆ. ಯಾವಾಗ ಸ್ವಲ್ಪ ಗ್ಯಾಪ್ ಆಯ್ತು, ಶೂಟಿಂಗ್ ಗ್ಯಾಪ್ ಇದ್ದಾಗ ನನ್ನ ಆಲ್ಬಮ್ ಇಸ್ಕೊಂಡೋಗಿ ಶಿವಣ್ಣ ನಂದು ಸಂಪತ್ತಿಗೆ ಸವಾಲು ಫೋಟೋ ಕಿತ್ಕೊಂಡು ಅಪ್ಪಾಜಿ ಸಂಪತ್ತಿಗೆ ಸವಾಲು ಬಹಳ ವರ್ಷ ಆಯಿತು ಅಂತೇಳಿ ಹಂಗೆ ಇಟ್ಬಿಟ್ಟು ಅಲ್ಲೇನೋ ನೋಡ್ತಾಯಿದ್ರು. ಆಮೇಲೆ ಶಿವಣ್ಣ ಮತ್ತೆ ಹೋಗಿ ಮತ್ತೆ ಕೊಟ್ರು ಫೋಟೋನ. ಎಂದಾರೆ ನೋಡಿದ್ದೇನೆ ಬಿಡಯ್ಯ, ನಿಮ್ದಲ್ಲ ಅದು, ನಿಮ್ಮ ಥರ ಇರೋದು. ಕನ್ನಡಕ್ಕೆ ಹಾಕ್ಕೊಂಡು ಮತ್ತೆ ಅದೇ ಮನೆ ಕಾಯಿ ಹೋಗ ಎಲ್ಲ ನಾನು ಹಾಗೆ ಇದ್ದಾನಲ್ಲ ಇವನು, ಎಲ್ಲಿದ್ದಾರೆ ಇಲ್ಲೇ ಅಂತಂದರೆ ಅದು ನೋಡಿ ಫೋಟೋ ನೋಡಿ ಹಿಂಗೆ ನಾನು ನೋಡಿದ್ರಲ್ಲ. ರಾಜ್ಕುಮಾರ್ ನೋಡೋಕ್ಕೆ ನಾನು ಹೋಗಿದ್ದೇನಲ್ಲ, ರಾಜ್ಕುಮಾರೇ ನಾನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಈ ಕೈ ನಾಡಿಗಳು ಇವು ನೋಡಿ, ಈ ನರಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಹಿಂಗೆ ನೋಡ್ತಾ ಇದ್ದೀನಿ. ಅದೇ ಹಿಂಗಂದರೆ ಅವ್ರು ಚಪ್ಪಾಳೆ ಹೊಡಿತಾ ಇದ್ದಾರೆ. ನಾನು ಏನು ಆ್ಯಕ್ಟಿಂಗ್ ಮಾಡಿಲ್ಲ, ಏನಿಲ್ಲ, ಡೈಲಾಗ್ ಹೇಳಿಲ್ಲ, ಸುಮ್ಮನೆ ಹಿಂಗೆ ನೋಡಿದ್ರೆ ನಾನು ಚಪ್ಪಾಳೆ ಹೊಡಿತೀನಿ. ಅದು ಓದ್ತಾ ಇದ್ದಾರೆ. ಏನಪ್ಪ ಅಂದರೆ ಹಿಂಗೆ. ಆಮೇಲೆ ಮಧ್ಯೆ ಮತ್ತೊಂದು ಸಾರಿ ಕಾಫಿ ಕುಡಿತೀರಾ, ಆಯ್ತು ನೀವು ವಿಷ ಕೊಟ್ಟರು ಕುಡಿತೀವಿ ಅನ್ನೋ ಮಟ್ಟಕ್ಕೆ. ಅಣ್ಣವ್ರು ಕಾಫಿ ಕುಡಿತೀರಾ, ಅದು ಅಯ್ಯೋ ಎಷ್ಟು ಪ್ರೀತಿಯಿಂದ, ಅಪ್ಪಾಜಿ ಕೊಡಿ ಅಪ್ಪಾಜಿ ವಿಷ ಕೊಟ್ಟರು ಕುಡಿತೀವಿ. ಅಲ್ಲಿ ಕಾಫಿ ಕೊಟ್ಟರು ಕುಡಿಸಿದ್ರು. ಆಮೇಲೆ ಆವಾಗಲಿಂದ ನಾನು ಅವ್ರು ನೋಡ್ತಾ ಕುಂತಿದ್ನಲ್ಲ, ವಾಪಸ್ ಉಲ್ಟಾ ರಾಜ್ಕುಮಾರ ನನ್ನ ನೋಡೋದು, ಕುಂತಾಗೂ ನನ್ನ ನೋಡೋದು, ನಿಂತಾಗೂ ನನ್ನ ನೋಡೋದು, ಕದ್ದು ನೋಡೋದು. ಏನೋ ಇವನು ಒಂದು. ಆಮೇಲೆ ಎಲ್ಲ ಗಮನ ನನಗೆ ನಾಚಿಗೆ ಬಂದ್ಬಿಡ್ತು. ಅವಾಗ ಹಿಂಗೆ ಅನ್ನೋ ಕುಂತೆ, ಅದು ನನ್ನ ಸ್ಟೈಲೇ ಅಲ್ವಾ ಅದು ಅಯ್ಯೋ ಹೆಂಗಪ್ಪ ಇರೋಲ್ಲ ನಾನು ಅಂತೇಳಿ ನರನಾಡಿಗಳು ಬೆಳ್ಳು ನೋಡಿ, ಕಾಲು ಬೆರಳುಗಳು ಎಲ್ಲ ನೋಡೋಕೆ ಶುರು ಮಾಡಿಬಿಟ್ರೆ ಅಣ್ಣವ್ರು. ನನ್ನ ಪೂರ್ತಿ ಕಾಲು ಬೆರಳು ಅಡಿಯಿಂದ ಮುಡಿವರೆಗೂ ನೋಡೋಕೆ. ಆಮೇಲೆ ಹಿಂಗೆ ನೋಡಿದ್ರು. ಮತ್ತೆ ಶೂಟಿಂಗ್ ಗ್ಯಾಪ್ ಆಯ್ತು. ಆ ಬಬ್ರವಾಹನ ಆ ಏರಿಳಿತದ ಮಾತುಗಳನ್ನು ಚೆನ್ನಾಗಿ ಹೇಳ್ತೀರಂತೆ. ಒಂದು ಹೇಳೋಕ್ಕಾಗುತ್ತಾ? ವಿನಂತಿ ಮಾಡ್ಕೊತ ಅಷ್ಟು ದೊಡ್ಡ ನಟರು. ನಾನು ಹೇಳೋಕ್ಕಾಗುತ್ತಾ ಅಂದರು. ನೀವು ಹೂ ಅನ್ನಿ ಅಣ್ಣ, ಪಟ್ರ ಗುಡಿಸ್ಬಿಡ್ತೀನಿ ಅಂದೆ. ಅದು ನನ್ನ ಡೈಲಾಗ್ ಅಲ್ವಾ, ಜಮಾಯಿಸೋದ್ರು.
ಆವಾಗ ಸಿದ್ಧತೆಯಾಗಿ ಟವಲ್ ಹಿಂಗೆ ಕಟ್ಕೊಂಡು ಹಿಂಗೆ ನಿಂತೆ, ಒಂದು ನಿಮಿಷ ಇರಿ ಅಂತ ಹೋಗಿ ಅವ್ರ ಮೀಸೆ ತಗೊಂಬಂದು ನನಗೆ ಅಂಟಿಸಿದ್ರು. ಆ ಮೀಸೆ ಹಾಕಿ ಮೇಲೆ ಕೋರೆ ಮೀಸೆ ಹಿಂಗೆ ಮಾಡಿ ಡೈಲಾಗ್ ಹೇಳೋಕ್ಕೆ ಶುರು ಮಾಡಿದೆ. ಒಂದೊಂದು ಡೈಲಾಗು ಅಣ್ಣವ್ರು ಚಪ್ಪಾಳೆ ಹೊಡೆಯೋದು. ಅಲ್ಲಿ ನಿಂತವ್ರು ಕುಂತವ್ರನ್ನೆಲ್ಲ ಕರೀತಾರೆ, ಬನ್ನಿ ಬನ್ನಿ ರಾಜ್ಕುಮಾರ್ ಬನ್ನಿ ಬನ್ನಿ ಎಲ್ಲ ಬನ್ನಿ. ಪಾರ್ವತಮ್ಮ ಏನಪ್ಪ ಇದು 60 ವರ್ಷಕ್ಕೆ ಅಣ್ಣವರು 6 ಥರ ಆಡ್ತಾರೆ. ಪಾರ್ವತಿ ರಾಜ್ಕುಮಾರ್ ಬಂದಿರೋ ಬರ್ರಿ, ರಾಜ್ಕುಮಾರ್ ಬಂದಾರಂತಾರಲ್ಲ ಅಂತ ಅವ್ರಿಗೆ ಏನಪ್ಪ ಇದು ಅಂತ. ನಾನಲ್ಲ ನನ್ನ ಹಾಗೇ ನನ್ನ ಬಿಂಬ, ಬನ್ನಿ 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 ಎಲ್ಲ ಅವರೇ ಕರೆದು ಕುಂದಿರಿಸ್ಬಿಟ್ಟು ನನ್ನ ಡೈಲಾಗು ಹಾಡು ನನ್ನ ಆಲ್ಬಮ್ ಪೂರ ಖಾಲಿ ಆಗೋಯ್ತು. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದೊಂದು ಫೋಟೋ ತೊಗೊಂಡ್ಬಿಟ್ರು ನಂದು ಖಾಲಿ ಆಲ್ಬಮ್. ಅದು ಅಷ್ಟು ಪ್ರೀತಿ ವಿಶ್ವಾಸ ಆದಮೇಲೆ ಮತ್ತು ಹಿಂಗನ್ನು ಇಲ್ಲಿ ಒಂದೇ ಗೆರೆ ಬೀಳಬೇಕು, ಈ ರಿಂಕಲ್ಸ್ ಇರಬೇಕು, ಈ ನಗು, ಈ ಕಣ್ಣು, ಈ ಹುಬ್ಬು. ಅವರು ಚಪ್ಪಾಳೆ ಹೊಡಿತಾರೆ ಇದ್ದಾರೆ, ನಾನು ಏನೂ ಮಾಡಿಲ್ಲ. ಅವಾಗ ಡೈಲಾಗ್ ಯಾವಾಗ ಹೇಳೋಕ್ಕೆ ಶುರು ಮಾಡಿದೆ ಅವಾಗಂತೂ ಮೈ ಜುಮ್ ಅಂದ್ಬಿಡ್ದು. ನನಗೆ ರೋಮ ಎದ್ದುಬಿಡ್ತು. ಹಂಗೆ ಅವ್ರ ಭಾವನೆಗಳು, ಅವ್ರು ಕುಂತಿರೋ ಅವ್ರ ಒಂದೊಂದು ನೋಟಗಳು, ನಾ ಅವ್ರು ನೋಡ್ಕೊಂಡು ಆಡ್ತಿದ್ನಲ್ಲ, ಎದುರಿಗೆ ಕೂತಿದ್ರಲ್ಲ. ಆವಾಗ ಆ ಪಕ್ಕದಲ್ಲಿ ಉದಯ್ ಶಂಕರ್ ಅವ್ರು ನಿಮ್ಮ ಥರ ಹಾಡ್ತಾರೆ ಅಷ್ಟೇ ಅಲ್ಲ ಇದೇ ಅಲ್ಲಿ ಇದ್ದ ಮೇಲೆ ಅದು ಎಷ್ಟೊತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಇವ್ರನ್ನ ನಾನೇ ಅಂತ ಜಮಾಯಿಸ್ಬಿಡ್ಬೋದು ಅಂದರು. ಅಂದರೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಇವರೇ ರಾಜ್ಕುಮಾರ್ ಅಂತ ಹೇಳಿ ಜಮಾಯಿಸ್ಬಿಡ್ಬೋದಂತೆ. ಅಯ್ಯಪ್ಪ ಅಂದೆ ನಾನು. ಅಂತಂಥ ದೊಡ್ಡ ಮಾತು ಹೇಳಿ ನನಗೆ ಸನ್ಮಾನ ಮಾಡಿರೋ ಆ ದಿನಗಳಿಗೆ ಸಾರ್ಥಕ, ನಾನು ಜೂನಿಯರ್ ರಾಜ್ಕುಮಾರ್ ಆಗಿ ಸಾರ್ಥಕ ಅಂತ ಅನಿಸ್ಬಿಟ್ಟು ಆವಾಗ ಪೇಪರಲ್ಲಿ ನನ್ನ ಹೆಸರೆಲ್ಲ ಬಂದಾಗ ರಾಜ್ಕುಮಾರೇ ಮೆಚ್ಚಿದ ರಾಜ್ಕುಮಾರ ಇವನು. ಓಹ್ ಏನು ಕಿರೀಟಗಳು ನನಗೆ. ಆವಾಗ 5 ಎಕರೆ ಹೊಲ ಇತ್ತಲ್ಲ, ಮಾರಿಬಿಟ್ಟೆ ಅದನ್ನು. ರಾಜ್ಕುಮಾರ ನನ್ನ ಹೊಗಳಿದ ಮೇಲೆ ಏನು ಸ್ವಾಮಿ ಮತ್ತೆ ಬಂಡವಾಳ ಮಾಡ್ಕೋಬೇಕಲ್ಲ. ಇನ್ನು ಥಿಯೇಟ್ರು ನನ್ನದೇ ಸ್ವಂತ ಥಿಯೇಟ್ರು, ಎಲ್ಲ ಡ್ರೆಸ್ಸು ಕಾಸ್ಟ್ಯೂಮ್ ಎಲ್ಲ ಓನ್ ನನ್ನವೇ, ನನ್ನದೇ ಸ್ವಂತ ಕಂಪ್ನಿ ಮಾಡಿಬಿಟ್ಟೆ. ಅದು 5 ಎಕರೆ ಹೊಲ ಮಾರಿ ಆ ಥರ ಬೆಳೆಸ್ತಾ ಬಂದು ತಂಡ ಬೆಳೆದಾದ್ಮೇಲೆ ಹೊರದೇಶಕ್ಕೆಲ್ಲ ಅವಕಾಶ ಬಂತು. ಲಂಡನ್, ಅಮೇರಿಕಾ, ದುಬೈ, ಮಸ್ಕತ್, ಬೆಹ್ರಿನ್, ಖತಾರ್ ಎಲ್ಲ ದೊಡ್ಡ ದೊಡ್ಡ ದೇಶಗಳಿಗೆಲ್ಲ ಹೋಗಿ ಬಂದೆ. ಟ್ರ್ಯಾಕ್ ಬಂದಮೇಲೆ ಯಾಕೆಂದರೆ ಅಷ್ಟು ಜನ ಕರ್ಕೊಂಡು ಹೋಗೋ ಮ್ಯೂಸಿಕ್ನವ್ರನ್ನೆಲ್ಲ ವೀಸಾ ನನಗೇ ಸಿಗಲ್ಲ, ಇನ್ನು ಅವ್ರಿಗೆಲ್ಲ ಸಿಗುತ್ತೆ. ಹಾಗಾಗಿ ದಯಾನಂದ್ ಪರಿಚಯ ಆಗಿ ನಾವು ಸುಮಾರು ಕಡೆ ಹೋಗಿ ಶೋ ಕೊಟ್ವಿ. ಇನ್ನಷ್ಟು ಕೀರ್ತಿ ಆಯಿತು. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಅಂಥೇಳಿ ನಮ್ಮೂರಲ್ಲಿ ಯಡಿಯೂರಪ್ಪ ಬಂದಿದ್ದರು. ಅವರು ಈ ಹಿಂದೆ CM ಆದಾಗ ನಮ್ಮೂರಿನವರೇ, ನಮ್ಮ ತಂದೆ ಕೈಯಾಗ ಕಲ್ತವನು ಶಿವರಾಜ್ ಸಜ್ಜನ್ ಅಂತ, ಅವನು ಅಲ್ಲಿ ಲೀಡ್ರು, ಅವನು MLA ಆವಾಗ. ಇದೆಲ್ಲಿ ಬಂದಿದ್ದರು, ಹಿಂಗಪ್ಪ ರಾಜ್ಕುಮಾರು ಒಂದು ನಾಂದಿ ಹಾಡಬೇಕು, ಬಂದು ಯಡಿಯೂರಪ್ಪ ಬರ್ತಾರ ಅಂತ. ನಾನು ಅವತ್ತು ಮನೆಯಲ್ಲೇ ಇದ್ದೆ. ಹೋಗಿ ಒಂದು ಹಾಡು, ಗುರುಗಳ ಹಾಡು, ಪುಟ್ಟರಾಜ ಅದನ್ನು ಹಾಡಿದೆ. ಅವಾಗ ಯಡಿಯೂರಪ್ಪ ಖುಷಿ ಆಗ್ಬಿಡ್ತು ಪಾಪ. ಮತ್ತು ಪಕ್ಕದಲ್ಲಿ ಇನ್ನೊಂದು ಇಂಜಿನಿಯರ್ ಕಾಲೇಜ್ ಓಪನ್ ಆಗಿತ್ತು, ಅಲ್ಲೊಂದು ಹಾಡು ಜನ ಸೇರಲಿ ಅಂತ ಅಲ್ಲಿ ಹೋದೆ, ಅಲ್ಲೊಂದು ಹಾಡಿದೆ. ಯಡಿಯೂರಪ್ಪ ಮನಸ್ಸು ನೋಡಿಬಿಟ್ಟು ಪಕ್ಕದಲ್ಲಿ ಕೂಡ್ಲ ಸ್ವಾಮಿಗಳು ಕುಂತಿದ್ರು, ಸಾನ್ನಿಧ್ಯ ವಹಿಸಿದ್ರು. ಅವರು ಪೆನ್ ಹಿಂಗೆ ಬರ್ಕೊಂಡ್ರಂತ, ನನ್ನ ಹೆಸರು ಯಡಿಯೂರಪ್ಪ ಕೈಯಾಗಿ ಬರ್ಕೊಂಡ್ರು. ಆ ಪೆನ್ ಕೊಟ್ಟವರು ಪಕ್ಕದಲ್ಲಿ ಇರೋರು ಕೂಡ್ಲು ಗುರುಗಳು. ಈ ಸಾನ್ನಿಧ್ಯ ವಹಿಸಿದ್ದು ಮುಗಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹಾಡಕ್ಕೆ ಕಳಿಸಿದ್ರಲ್ಲ, ಸಾನ್ನಿಧ್ಯ ವಹಿಸ್ಕೊಳ್ಳೋದಕ್ಕೆ ಗುರುಗಳು ಮೊದಲು ಬಂದರು. ಕೂಡ್ಲು ಅಪ್ಪನವರು ವಿಜಯೀ ಭವ ರಾಜ್ಕುಮಾರ್ ಅಂದರು ನನಗೆ. ಯಾಕ್ರಿ ಬುದ್ಧಿ, ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ತಪ್ಪ. ಏನು ಗುರುಗಳ ಹೆಂಗಂತೀರಿ? ಅಲ್ಲಿ ನೋಡಿದರೆ ಆ ದುಡ್ಡು ಯಾರಿಗೋ ಕೊಡ್ತಾರಂತೆ, ಪ್ರಶಸ್ತಿ ಇನ್ನೊಬ್ಬರಿಗಂತೆ. ಅದನ್ನು ಕೇಳಿದ್ದೆ ನಾನು. ಆ ದುಡ್ಡು ಯಾರಿಗೋ ಇಸ್ಕೊಳ್ಳೋದು, ಪ್ರಶಸ್ತಿ ಕೊಡೋದು, ಈ ಥರ ಎಲ್ಲ ಅದ್ಯಾ ಸರಿ ಇಲ್ಲಪ್ಪ ಅದು ಅಂತ ಮನಸ್ಸಿನಲ್ಲಿ. ಹುಚ್ಚ, ಸ್ವತಃ ರಾಜ್ಯದ ಮುಖ್ಯಮಂತ್ರಿನೇ ನಾನೇ ಪೆನ್ ಕೊಟ್ಟೀನಿ, ನಿನ್ನ ಹೆಸರು ಬರ್ಕೊಂಡು ಹೋಗ್ಯಾರ. ಮತ್ತು ಅಲ್ಲಿಂದ ಹೋಗಿ ಆಯ್ಕೆ ಸಮಿತಿಯವರು ಇದನ್ನು ಮಾಡಿದ ಮೇಲೆ ಕೊನೆಗೆ ಒಂದು ಸರಿ CM ನೋಡ್ತಾರಂತ ಅದನ್ನು.
ಅವ್ರು ಒಂದು ಹಿಂಗೆ ಸಹಿ ಹೊಡೆದ್ರೆ ಅಷ್ಟು ಜನರಿಗೆ ಫಿಕ್ಸ್ ಅಂತದು. ನನಗೆ ಗೊತ್ತಿಲ್ಲ, ಇದನ್ನು ಗುರುಗಳು ಹೇಳಿದ್ದು ನನಗೆ. ಬೆಳಗ್ಗೆ ನಿನ್ನ ಹೆಸರು ಬರ್ತೈತೆ ನೋಡು ಹುಚ್ಚ ಆ ಪೇಪರ್ನಾಗ ಅಂದರು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿದ್ದೆ. ಅವರು ಆಯ್ಕೆ ಸಮಿತಿ ಕೊನೆಯ ಸಹಿ ಮಾಡ್ತಾರಂತ CM. ಅಲ್ಲಿ ನನ್ನ ಹೆಸರು ಸೇರ್ಸ್ಯಾರ. ಹೋಗಿ ಸ್ವತಃ CM. ರಾಜ್ಯೋತ್ಸವ ಪ್ರಶಸ್ತಿ ಬಂದ್ಬಿಡ್ತು. ಹಾಂ, ಮಾರನೇ ದಿವಸ ಪೇಪರಲ್ಲಿ ಅಶೋಕ್ ಬಸ್ತಿ ರಂಗಭೂಮಿ ಕಲಾವಿದರು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ನನಗಿಂತ ದೊಡ್ಡ ದೊಡ್ಡ ಕಲಾವಿದರು, ಈ ಗುಡಿಗೇರಿ ಬಸವರಾಜ, ಇವರಿಗೆಲ್ಲ ಒಟ್ಟೂರಿಗೆ ಬಂದ್ಬಿಡ್ತು. ಇದೊಂದು ಕೆಟ್ಟ ಸ್ವಭಾವ. ಯಾಕೆ ಅವರು ಸಂಕಟ ಪಟ್ಕೋಬಾರ್ದು? ಯಾರೇ ಕಲಾವಿದರಿಗೆ ಏನೇ ಒಂದು ಸಿಕ್ಕರಿ, ಯಪ್ಪ ನನಗೆ ಸಿಗಲಿ ಅವಾಗ ಸಿಗ್ತಾಳೆ ಬಿಡು, ಅದು ನಮ್ಮದೊಂದು ಆ ಹೊಂದಾಣಿಕೆ ಬೇಕು. ಕೆಲವರಲ್ಲಿ ಅಸಹ್ಯ ಹಂಗೆ ಅಂದ್ಕೊಂತಾರೆ, ತಪ್ಪು. ಇಲ್ಲಿ ಕೂಡ ಅದನ್ನು ಹೇಳ್ತೀನಿ ನಾನು. ಯಾರನ್ನೂ ನೋಡಿ ಅಸಹ್ಯ ಪಡಬೇಡಿ, ಆನಂದ ಪಡ್ರಿ. ನನಗೆ ಸಿಕ್ಕಿಲ್ಲಪ್ಪ, ಅವ್ರಿಗೆ ಸಿಕ್ತು ನೋಡಿ. ಆ ಕಾಲದಲ್ಲಿ ನೀವು ಒಂದು ಈ ಪಾಯಿಂಟ್ ಹೇಳ್ತೀನಿ. ಬೇಡ್ರ ಕಣ್ಣಪ್ಪ ರಾಜ್ಕುಮಾರ್ ಆಯ್ಕೆ ಆಗಿಲ್ಲ, ಮೊದಲು ಯಲವಾಳ ಸಿದ್ದಯ್ಯನವರು ಆಯ್ಕೆ ಆಗಿದ್ರು. ಹೌದು, ಅದು ಪುಸ್ತಕದಲ್ಲಿ ಇದೆ ಸ್ವಾಮಿ, ರುಕ್ಕೋಜಿ ಅವರು ಬರೆದಿರೋ ಪುಸ್ತಕದಲ್ಲಿದೆ. ಆವಾಗ ಬಂದು ನೋಡಿದರೆ ಇವ್ರು ರೆಕಮೆಂಡ್ ಮಾಡಿದರು. ಯಾರು? ಯಲವಾಳ ಸಿದ್ದಯ್ಯನವರು. ಹಿರಿಯ ಕಲಾವಿದ್ರು ಹೆಂಗಿದ್ರು ಅಂದರೆ, ನನಗಿಂತ ಚೆನ್ನಾಗಿ ಮಾಡ್ತಾನೆ ಸರ್ ಅವರು, ಇವನ ಕಡೆಯಿಂದ ಮಾಡಿಸಿ ಸರ್ ಅಂತ ಹೇಳಿದರು ಅವರು. ಆವಾಗ ಮುತ್ತರಾಜಿಗೆ ಹಾಕಿ ನೋಡಿ, ಮುತ್ತರಾಜ್ ಓಕೆ ಅಂದರು. ನೋಡಿ, ಹೀಗೆ ಯಾರಿಗೇ ಏನೇ ಒಂದು ಪ್ರಶಸ್ತಿ ಗೌರವ ಇನ್ನೊಂದು ಸಿಕ್ಕರೆ ಅದನ್ನು ನಾವು ಹೊಟ್ಟೆಗೆ ಹಾಕೋಬೇಕು. ನಮ್ಮ ಹುಡುಗ, ನಮ್ಮ ಕಲಾವಿದ, ಅವ್ನು ಸಿಕ್ಕೈತಲ್ಲಪ್ಪ, ಖುಷಿ ಪಡೋಣ ಅನ್ಬೇಕು, ಅಸಹ್ಯ ಪಡಬಾರ್ದು ಯಾರಿಗೆ ಏನೇ ಸಿಕ್ಕಾಗ. ಈ ಪ್ರಶಸ್ತಿಗಳೇ ಹಾಗೆ ನೋಡಿ. ನನಗೆ ಸಿಕ್ಕಿರೋದು ನಾನು ಹೇಳ್ತಾ ಇದ್ದೀನಿ ನಿಮಗೆ, ನನಗೆ ಎಲ್ಲೂ ಹೋಗಿಲ್ಲ. ಅದು ತಾನಾಗಿ ಬರಬೇಕು ಅಂತಂದ್ರೆ ಹಂಗೆ ಬಂತು ಮಾರನೇ ದಿವಸ. ಆಮೇಲೆ ಇನ್ನೊಂದು ಖುಷಿ ಏನು ಅಂದರೆ, 1 ಲಕ್ಷ ಪ್ರಶಸ್ತಿ ಮಾಡಿಬಿಟ್ಟ. ಅದು ಬರೀ ಒಂದು 25,000 ಇತ್ತು ಸರ್. ಅದು 25,000 ಅಷ್ಟೇ ಇತ್ತು ಅದು ಬೆಲೆ. ಯಡಿಯೂರಪ್ಪ ಕಾಲಕ್ಕೆ 1 ಲಕ್ಷ ಮಾಡಿಬಿಟ್ಟ. ಇನ್ನೂ ಹೊಟ್ಟೆ ಉರಿಬಿಡುತ್ತೆ ಇವ್ರಿಗೆಲ್ಲ. ಏನು ಮರೆ, ಅವನ ನಾಟಕದಲ್ಲಿ ಪಾತ್ರ ಮಾಡಿಲ್ಲ, ಏನಿಲ್ಲ, ಬರೇ ರಾಜ್ಕುಮಾರ್ದ ಅದೇ ಇದು ಮಾಡಿ ಇಷ್ಟಿಷ್ಟಕ್ಕೆ ಅವನಿಗೆ ರಾಜ್ಯ ಪ್ರಶಸ್ತಿ ಕೊಟ್ಬಿಟ್ರು. ಇವರಿಗೆ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ನಾನು ಅದಕ್ಕೆ ಆವಾಗ ಕೊಟ್ಟಿರೋ ಆ ರಾಜ್ಯೋತ್ಸವ ಪ್ರಶಸ್ತಿ 1 ಲಕ್ಷ ರೂಪಾಯಿ ಮತ್ತು ಅದು 2 ತೊಲೆ ಬಂಗಾರ, ಅದು ಕೂಡ ಹೆಚ್ಚು ಕಡಿಮೆ 1 ಲಕ್ಷ, ಅಂದರೆ 2 ಲಕ್ಷ. ಅದನ್ನು ತಗೊಂಡು ನಂದು ಒಂದಷ್ಟು ಅದಕ್ಕೆ ಬಂಡವಾಳ ಹಾಕಿ ನಾನು ಏನಾದರೂ ಒಂದು ಮಾಡಬೇಕು. ಇದು ನನ್ನ ಬೆವರು ಇಲ್ಲದೆ ಬಂದಿರೋ ದುಡ್ಡಿದು, ನಂದಲ್ಲ ಇದು ಬೆಳಿಬೇಕು ಅಂಥೇಳಿ ನಾನು ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಆಗಬೇಕು ನಮ್ಮೂರಲ್ಲಿ ಅಂಥೇಳಿ ಅಲ್ಲಿ ಜಾಗ ಹಿಡ್ದಿದ್ದೆ. ಹೌದು, ಹೈವೇ ರೋಡ್ನಲ್ಲೇ, ಮೇನ್ ರೋಡಲ್ಲೇ, ಬೆಂಗಳೂರಿಂದ ಹುಬ್ಳಿ ಪುನಾಗೆ ಹೋಗೋ ರೋಡಲ್ಲಿ, ಮೇನ್ ರೋಡಲ್ಲೇ ಜಾಗ ಹಿಡಿದೆ. ಅದು ರಂಗಮಂದಿರ ಅಂದರೆ ನಂದು ಉದ್ದೇಶ ಬರೀ ನಮ್ಮೂರಲ್ಲೇ ಇರಲಿಲ್ಲ, ಪ್ರತಿಯೊಂದು ಊರಲ್ಲಿ. ಅಂದರೆ ನಾಟಕ ಪ್ರೇಮಿಗಳು ಜಾಸ್ತಿ ನಮ್ಮ ಕಡೆ. ಎಲ್ಲೆಲ್ಲಿ ತಾಲೂಕು, ಆಮೇಲೆ ಜಿಲ್ಲಾ, ಕೆಲವೊಂದು ಹೋಬಳಿ ಊರು ಅಂದರೆ ಭಾರಿ ಚೆನ್ನಾಗಿ ನಡೆದಿದ್ದ ದಾಖಲೆಗಳದವು. ನಾಟಕ ಏನಂದರೆ ಅದ್ಭುತವಾಗಿ ದಾಖಲೆ ಮಾಡಿದವು ನಾಟಕಗಳು. ವರ್ಷಗಂಟ್ಲಿ ಓಡಿ ನಾಟಕ, ಒಂದೇ ನಾಟಕ ಒಂದೊಂದು ವರ್ಷ. ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ರಂಗಭೂಮಿ ಅಂತ ದಾಖಲೆ ಮಾಡೈತೆ. ಇವ್ರು ಯಾರು ಅದನ್ನು ಗಮನಿಸಿಲ್ಲ ಇವರು. ಎಂತೆಂಥ ದಾಖಲೆ ಸರ್. ನಾನು ಅದೇ ಬೇಜಾರಾಗೋದು ನನಗೆ. ಅದು ಆಮೇಲೆ ದಿನನಿತ್ಯ ಬಂದು ಅದೇ ಪಾತ್ರ ಅವನೇ ಮಾಡಬೇಕು. ಅವ್ರು ಹೆಂಗೆ ಮಾಡಿದರು ಅಷ್ಟು ಪ್ರಯೋಗನ? ಈಗ ನಾನೇ 20,000 ಕಾರ್ಯಕ್ರಮ ಆದವು ನನಗೆ. 20,000 ನಾನೇ ಹಿಂಗೆ ಒಳ್ಳೆ ನೋಡಿದ್ರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ, ಇಷ್ಟೊಂದು ದಾಖಲೆ ಮಾಡಿದ್ದ ನಾನು ಅಂತ. ಆಯಿತಾ? ಮತ್ತು ಈಗ ಅದು ಆಯಿತು, ನಡೀತು ರಂಗಭೂಮಿ. ಇದು ಎಲ್ಲ ಯಾವಾಗ ಮಾಡಬೇಕು, ನಡೆಯೋ ಕಾಲಕ್ಕೆ ಅವಾಗ ಯಾಕೆ ಮಾಡಲಿಲ್ಲ ನಾನು ಅಂತ ಬೇಜಾರಾಗಿ ಅದನ್ನು ಫಿಕ್ಸ್ ಮಾಡಿ ಪುನೀತ್ ರಾಜ್ಕುಮಾರ್ಗೆ ಹೇಳಿದೆ. ಅಪ್ಪು ನೋಡಪ್ಪ ಹಿಂಗೆ ಅಪ್ಪಾಜಿ ಹೆಸರಿನಲ್ಲಿ, ಹೌದೌದು ನಿಮ್ಮ ನೋಡಿದ್ದೀನಿ ಪಾಪ, ಗೌರವ ಕೊಟ್ಟರು ಅವರೆಲ್ಲ. ಆಮೇಲೆ ಇದನ್ನು ಕೊಟ್ಟರು, ಬರ್ತೀನಿ ನಾನು, ಈ ಥರ ಪೂಜೆ ನೀವು ಬಂದು ಮಾಡಬೇಕು, ಅವ್ರ ಮಗ ನೀವು. ನಾನು ಬರ್ತೀನಿ. ಒಂದೇ ಮಾತಿಗೆ ಬಂದು ಭೂಮಿ ಪೂಜೆ ಮಾಡಿದರು ಪುನೀತ್ ರಾಜ್ಕುಮಾರ್. 3 ವರ್ಷ ಆಯ್ತು ಆಗಲೇ.
ಪೂಜೆ ಮಾಡಿ ಇದಾಯ್ತು. ಇನ್ನೇನು ಸ್ಟಾರ್ಟ್ ಮಾಡ್ಬೇಕನ್ನೋ ಹೊತ್ತಿಗೆ ಹೊಡಿತು ನೋಡ್ರಿ ಕೊರೋನಾ. ನಮೂನೆ ಆಗೈತಂದ್ರೆ ಈಗ ನಮಗೆ ಆ ಬಡ್ಡಿ ತೊಗೊಂಡಿದ್ದೇನೆ ಅದು ರೊಕ್ಕ ನಾನು ಒಂದು ನನ್ನ ಮನೆ ಮೇಲೆ ಒಂದು 30-40 ಸಾವಿರ 40 ಲಕ್ಷ ಒಂದು 40 ಲಕ್ಷ ಸಾಲ ಅದನ್ನು ಅದಕ್ಕೆ ಹಾಕಿಬಿಟ್ಟಿದ್ದೀನಿ. ಇವು ಒಂದು 10 ಗುಂಟೆ ಆಗುತ್ತೆ. ಮೇನ್ ರೋಡ್ ದೊಡ್ಡ ರೇಟಿಂದು, ಸ್ವಲ್ಪ ಗೋರ್ಮೆಂಟ್ ಸಹಕಾರದಲ್ಲಿ ಸ್ವಲ್ಪ ಕಡಿಮೆಗೆ ತೊಗೊಂಡು ನನ್ನ ಉದ್ದೇಶ ಅಲ್ಲೇ ಆಗಬೇಕು ಅಂತ. ಹೈವೇ ಇಲ್ಲಿಂದ ಪುನಃ ಬೆಂಗಳೂರವರೆಗೂ ಯಾರು ಹೋಗ್ತಾರೆ ರಾಜ್ಕುಮಾರ್ ರಂಗಮಂದಿರ ಕಾಣಬೇಕು, ಇಡೀ ರಾಜ್ಯದಲ್ಲಿ ಕಾಣಬೇಕದು. ಆ ರಾಜ್ಕುಮಾರ್ ಪಾತ್ರ ಮಾಡ್ದವ ಏನು ಮಾಡ್ದ ಅನ್ನೋದು ಕೂಡ ನನಗೆ ಅಲ್ಲಿ ಕಾಣಬೇಕು. ಇಷ್ಟು ವರ್ಷ ಇಷ್ಟು ಮೆರೆದ್ನಪ್ಪ ಅವನು, ಏನು ಮಾಡ್ದ ಅವನು ಅನ್ಬಾರ್ದು, ಅದು ಕಾಣ್ಬೇಕಾದ ಹಂಗೆ. ಒಂದು 10 ಅವತಾರ ರಾಜ್ಕುಮಾರ್ದ ಆ ಬಿಲ್ಡಿಂಗ್ ಮೇಲೆ ನಿಲ್ಲಿಸ್ಬಿಡ್ತೀನಿ. ದೊಡ್ಡ ಒಳ್ಳೊಳ್ಳೆ ಅವತಾರ, ಇಲ್ಲೇ ಇದ್ದೀನಿ ರಾಜ್ಕುಮಾರ್ ಬನ್ನಿ ಅನ್ಬೇಕಾರು ಅಣ್ಣವರು, ಹಂಗೆ ಮಾಡಬೇಕು ಅಂತ ಅದಕ್ಕೆ ಬಂಡವಾಳ ಹಾಕಿಬಿಟ್ಟು ನಾನು ಈಗ ಹೋಗ್ಬಿಟ್ಟಿದ್ದೀನಿ ಕೊರೋನಾ ಹೊಡೆತಕ್ಕೆ. ಅಣ್ಣ ತಮ್ಮಂದ್ರು ಎಲ್ಲ ಇದೇ ಉದ್ಯೋಗ ಮಾಡ್ತೀವಿ ನಾವು ಕೂಡ. ಅಂದರೆ ನನಗೆ ಬೆಂಬಲವಾಗಿದ್ದಾರೆ ಅಣ್ಣ ತಮ್ಮಂದರು, ಅಳಿಯರುಗಳು, ಹೆಂಡತಿ, ನನ್ನ ಮಗಳು, ಅವಳು ಕೂಡ ಈ ಕಲೆಗೆ ಸಂಬಂಧಪಟ್ಟಿದ್ದೇ ಓದಿರೋದು. ಈಗ 4 ಜನ ನಾವು. ಈಗ ಗಂಡ ಹೆಂಡತಿ, ಒಂದು ಗಂಡು ಒಂದು ಹೆಣ್ಣು, 2 ಮಕ್ಕಳು. ಸ್ವಂತ ಮನೆ ಅಂದ್ರೇನು ಅದು ಕೂಡ ಈಗ ಬಂದಿದೆ. ಅದನ್ನು ಮಾರಿಬಿಡ್ಬೇಕು ಅಂತ ಇದ್ದೀನಿ. ಅದು ನೋಡಬೇಕು, ಯಾಕಂದರೆ ಇದು ಹಿಂಗೆ ಆದರೆ ನಾನು ಅದನ್ನು ಮಾತು ಕೊಟ್ಟಿದ್ದೀನಿ, ಮಾಡಲೇಬೇಕು ಅದನ್ನು ರಂಗಮಂದಿರ ಅಂತ. ಅದಕ್ಕೆ ನಾನು ಮನೆ ಮಾರೇ ಆದರೂ ಕೂಡ ನಾನು ರಂಗಮಂದಿರ ಮಾಡೇ ಮಾಡ್ತೀನಿ. ತಮಗೂ ಅಷ್ಟೇ ಸಮಯ. ನಿಜವಾಗಲೂ ಇದನ್ನು ನನಗೆ ಆತ್ಮೀಯರು ಹೇಳಿದರು, ಇದು ಒಂದು ಥರ ನೇರವಾಗಿ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಇಲ್ಲಿ. ನೀವು ನಟನೆ ಬೇಡ, ನೀವು ನಟನೆ ಹಿಂದಿನ ನೋವನ್ನು ನೇರವಾಗಿ ಹೇಳ್ಕೊಳ್ಳಿ ಅಂತ ಅವಕಾಶ ಕೊಡ್ತಾ ಇರೋಂಥದ್ದು ನನಗೆ ಭಾಳ ಹೆಮ್ಮೆ ಇದೆ. ಮನಬಿಚ್ಚಿ ನನ್ನ ಬೆಳವಣಿಗೆ ಅಷ್ಟೇ ಅಲ್ಲ, ಮುಂದೆ ಆಗಬೇಕಾದ್ದು ಅದನ್ನೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಅದರಿಂದ ಏನಾದರೂ ಒಳ್ಳೆಯದಾದರೆ ಅದಕ್ಕೆ ನಿಮ್ಮದು ಸಹಕಾರ ಮುಟ್ಟಿದೆ ಅಂತ ನಾನು ಭಕ್ತಿಯಿಂದ ಸ್ವೀಕಾರ ಮಾಡ್ತೀನಿ. ನಿಮ್ದು ಮುಟ್ಟಿದೆ ಅಂತ ಸ್ವೀಕಾರ ಮಾಡ್ತೀನಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ ಬಾಳುವೆರೆಲ್ಲ ಹಾಯಾಗಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.